ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಮನೆಯಲ್ಲೆಲ್ಲ ಪೂಜೆ ಮಾಡಿ, ಇನ್ನು ಸಂಜೆ ನನ್ನ ತಮ್ಮನ ಬರ್ತಡೇ ಆಗಿರೋದ್ರಿಂದ ಇವಾಗ ಕೇಕ್ ಕಟಿಂಗ್ ಸೆಲೆಬ್ರೇಷನ್ ನಡೀತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸಿದ್ರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ, ಹಾಗಿದ್ರೆ ಸೆಲೆಬ್ರೇಷನ್ ಕೂಡ ಸ್ಟಾರ್ಟ್ ಮಾಡೋಣ. ಬರ್ರಿ ಬರ್ರಿ ಫಸ್ಟ್ ನೀವು ಬರ್ರಿ ಫಸ್ಟ್ ನೀವು ಬರ್ರಿ ಓಕೆ ಓಕೆ ಇಲ್ಲ ಇಲ್ಲ ಫೈಟಿಂಗ್ ಪಾರ್ಟ್ನರ್ಗಳು ಬರ್ಬೇಕು ಕರೆಕ್ಟ್ ಆಗಿ. ಕೇಕ್ ಬೇಕಾ? ವೇಟ್ ವೇಟ್ ಅಂತ ಕೇಕ್ ಬೇಕಾ? ಕೇಕ್ ಬೇಕಾ? ಇಬ್ರು ಒಟ್ಟಿಗೆ ನೋಡ್ಬಿಡಿ. ಚಾಕ್ಲೇಟ್ ಬೇಕಾ? ಇದೆ ಅಲ್ಲಾಡ್ಬಿಡಿ. ಒಂದು ನಿಮಿಷ ಇರು, ಒಂದು ನಿಮಿಷ ಇರು, ಒಂದು ನಿಮಿಷ ಇದು ಪ್ಲೇಟ್ ತಗೋಣ, ಒಂದು ನಿಮಿಷ. ಇಲ್ಲಿ ಏನು ಬೇಕು? ನಿಧಾನ ಓಡ್ಬೇಡ, ಬಿಡ್ತೀಯ ನೀನ್ ತಿನ್ನಿಸ್ತಾ? ಇಲ್ಲಿ ನಿಮ್ಮ ಅಪ್ಪನ ನೋಡಿ, ನಿಮ್ಮ ಅಪ್ಪನ ನೀನ್ ತಿನ್ಸಂಗೆ ಎಲ್ಲ ಬಂದ್ಬಿಡು. ಕಟ್ ಮಾಡ್ಲೇನಾ? ಎಲ್ಲ ಆಗೈತೆ ಏನಾಗಲ್ಲ. ಅಕ್ಕ ಇಲ್ಲಿ ಅಕ್ಕ ಅಲ್ಲ ಎಲ್ಲ ಕೇಕ್ ಮನೇಲಿ ಮಾಡಿದ್ರು ಬರಕ್ಕೆ ಯೋಚನೆ ಮಾಡ್ಬೇಕು. ಇಲ್ಲ ಇಲ್ಲ, ಅಲ್ಲಿ ಒಬ್ರು ನಿಮಿಷ ಹೋಗ್ಬಿಡೋದು ಫೋಟೋ ತರ್ಸ್ಕೊಂಡು ಬನ್ನಿ. ಮುಂದೆ ಬನ್ನಿ, ಹೆಂಗೆ ನೋಡು, ಬನ್ನಿ ಹತ್ರ ಬನ್ನಿ. ಫೋಟೋ ಫೋಟೋ ಹಾಕ್ಬೇಡ. ಓಕೆ, ನೀವು ಟಾರ್ಗೆಟ್ ಮಾಡಿದ್ರೆ ನೀವು ತಿನ್ಸು. ನನ್ ಗೊತ್ತು ನೀನು ಹೇಳೋದು, ಅದು ಬಿಟ್ಟು ಬೇರೆ ಇನ್ನೇನು ಹೇಳಲ್ಲ ನೀನು. ಈಗ ತಪಸ್ಸು ಇಲ್ಲಿ ಸೂಪರ್. ಈ ಕಡೆ ಸ್ಮೈಲ್ ಸ್ಮೈಲ್. ಬಂತು ಇಲ್ಲ ಹೋಯ್ತು. ಇನ್ನು ವೀಡಿಯೋಸ್ಗಳೇ ಕರೆಕ್ಟಾಗಿ ಮಾಡೋಕ್ಕಾಗ್ತಿರಲಿಲ್ಲ. ಮತ್ತು ಇನ್ನೊಂದು ದಿನದ ಬ್ಲಾಗ್ ಇದು ಬಂದುಬಿಟ್ಟು ಗುರುವಾರ ಆಗಿರೋದ್ರಿಂದ ಹಿಂದಿನ ದಿವಸನೇ ಬುಧವಾರನೇ ದೇವ್ರ ಸಾಮಾನೆಲ್ಲ ತೊಳೆಯೋದ್ರಲ್ಲೇ ಒಂದಿನ ಆಗೋಯ್ತು. ಯಾವುದೇ ರೀತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ಗುರುವಾರ ಬೆಳಗ್ಗೆ ಆಲ್ಮೋಸ್ಟ್ ಇವಾಗ 4:30-5 ಗಂಟೆ ಆಗಿದೆ. ಇವಾಗ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ ದೇವ್ರ ಸಾಮಾನೆಲ್ಲ ಹಿಂದಿನ ದಿವಸನೇ ತೊಳೆದಿರೋದ್ರಿಂದ ಪೂಜೆ ಎಲ್ಲ ಮನೆಯಲ್ಲಿ ಈ ರೀತಿಯಾಗಿ ಮಾಡ್ಕೊಂಡು ಮುಗಿಸ್ಕೊಂಡಿದ್ದೀನಿ. ನಾವು ಆಲ್ಮೋಸ್ಟ್ ಇವಾಗ 5:30-6 ಗಂಟೆ ಅಷ್ಟೊತ್ತಿಗೆಲ್ಲ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಆಲ್ಮೋಸ್ಟ್ 6 ಗಂಟೆ ಆಗಿದೆ. 6-6:15 ಇವಾಗ ಬಂದಿದ್ದೀವಿ. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ, ತುಂಬ ರಶ್ ಕೂಡ ಇರುತ್ತೆ. ನಾನು ಆಲ್ರೆಡಿ ಪ್ರತಿ ವಾರ ಹೋಗ್ತಾರಿಂದ ನನಗೆ ಆಲ್ರೆಡಿ 7ನೇ ವಾರ ನೆಕ್ಸ್ಟ್ ಹೋದರೆ 6 ವಾರಗಳು ಕಂಪ್ಲೀಟ್ ಆಗಿದೆ ನಂದು. ಎಷ್ಟು ರಶ್ ಇದೆ ಅಂದರೆ ಹೆಜ್ಜೆ ಇಡೋಕ್ಕೂ ಕೂಡ ಒಂದು ಜಾಗ ಇರೋದು, ಅಷ್ಟು ರಶ್ ಇರುತ್ತೆ. ನಿಮಗೆ ದೇವ್ರನ್ನ ಹತ್ರದಿಂದ ಸಹ ತೋರಿಸ್ತೀನಿ ನೋಡಿ. ಇನ್ನು ಇಲ್ಲಿ ಅಲಂಕಾರ ಆಗಿಲ್ಲ, 8:00ವರೆಗೆ ಅವರು ಮಹಾಮಂಗಳಾರತಿ ಮಾಡೋದು. ಇವಾಗ ಯಾವ ರೀತಿ ಇದೆ ಅಂತ ಸಹ ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ. ಒಂದು ಹೋದ್ರೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಯಾರೆಲ್ಲ ರಾಘವೇಂದ್ರ ಸ್ವಾಮಿಗೆ ಪ್ರತಿ ಗುರುವಾರ ಇಲ್ಲಿಗೆ ಹೋಗ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಮೇಲೆ ಅಲ್ಲೇ ಕೂಡ ಟಿಫನ್ ಆಯಿತು. ಅಲ್ಲಿಂದ ನನ್ನ ಫ್ರೆಂಡ್ ಅವ್ರ ಮನೆಗೆ ಬಂದಿದ್ದೆ. ಆಂಟಿಯವರು ನಾವಿದ್ದಾಗ ನಮ್ಮ ಪಕ್ಕದ ಮನೆಯಲ್ಲೇ ಇದ್ದಿದ್ದು, ಅವ್ರ ಮನೆಗೆ ಬಂದಿದ್ದೆ. ಅವ್ರ ಮನೇಲಿ ಸೀರೆ ಅಂದರೆ ಇದು ತುಂಬಾ ಇಷ್ಟ ಆಯಿತು. ನಾನು ಬಿಡ್ತಾನೆ ಇರಲಿಲ್ಲ, ಹಂಗೆ ಮುದ್ದಾಡ್ತಾ ಇತ್ತು. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಸಂಜೆ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಗುರುವಾರ ಸಂಜೆದೇ ಬ್ಲಾಗ್ ಆಗಿರುತ್ತೆ. ಗುರುವಾರ ಸಂಜೆ ಇವಾಗ ಆಲ್ಮೋಸ್ಟ್ ಟೈಮು 5:45-6 ಗಂಟೆ ಆಗ್ತಿದೆ. ಇವಾಗ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಸಂಜೆ ಆಗಿರೋದ್ರಿಂದ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಇನ್ನು ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಪಾತ್ರೆ ಎಲ್ಲ ಇತ್ತು, ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡೆ. ಇವಾಗ ಸರಿ ಸ್ವಲ್ಪ ಬಾಗಿಲಿಗೆ ನೀರು ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕ್ಕೊಂಡೆ. ಫಸ್ಟ್ ಇವಾಗ ದೀಪ ಹಚ್ಬಿಡೋಣ ಅಂತ ಬಂದಿದ್ದೀನಿ. ದೇವ್ರ ಮನೆಗೆ ಹಚ್ಚೋಕ್ಕಿಂತ ಮುಂಚೆ ಈಚೆ ಬಾಗಿಲು ಪೂಜೆ ಮಾಡಿಬಿಟ್ಟು ಬಾಗಿಲಲ್ಲಿ ದೀಪ ಹಚ್ಬಿಟ್ಟು ಆಮೇಲೆ ನಾನು ಒಳಗಡೆ ಹಚ್ಕೊತೀನಿ. ಇವಾಗ ಫಸ್ಟು ಹೊಸ್ಲು ಪೂಜೆ ಮಾಡ್ಕೊತಾ ಇದ್ದೀನಿ ಬಾಗಿಲಿಗೆಲ್ಲ.
ಅಲ್ಲಿ ಕೂಡ ದೇವ್ರ ದೀಪ ಹಚ್ತೀನಿ. ಇನ್ನು ಇಲ್ಲಿ ಊದ್ಗಡ್ಡಿ ಸಿಕ್ಸೋದಿರಲಿಲ್ಲ ಅಂದ್ಬಿಟ್ಟು ಸರಿ ಅದನ್ನು ತೊಗೊಂಡು ಬರೋಣ ಅಂತ ಹೋಗಿದ್ದೆ. ಇನ್ನು ಅದನ್ನು ತೊಗೊಂಬಂದ್ಬಿಟ್ಟು ಇವಾಗ ಸ್ವಲ್ಪ ಪೂಜೆ ಕೂಡ ಮಾಡ್ಕೊತೀನಿ. ಪ್ರತಿ ಗುರುವಾರ, ಶುಕ್ರವಾರ, ಶನಿವಾರ, ಸೋಮವಾರ, ಮಂಗಳವಾರ ಎಲ್ಲ ವಾರನೂ ಸಹ ನಮ್ಮ ಮನೇಲಿ ಇದೇ ರೀತಿಯಾಗಿರುತ್ತೆ ಪೂಜೆ. ನಾನು ಜಾಸ್ತಿ ವಿಡಿಯೋ ಆಗಲ್ಲ. ಅದೇ ರೀಸನಿಂದಾಗಿ ಯಾವುದೇ ರೀತಿ ಇದೇ ರೀತಿಯಾಗಿರುತ್ತೆ ಡೈಲಿ ರೂಟೀನ್ ಅಂದ್ಬಿಟ್ಟು ನಾನು ಅಷ್ಟು ಜಾಸ್ತಿ ವಿಡಿಯೋ ಮಾಡಲ್ಲ. ಆದಷ್ಟು ಗುರುವಾರ ದಿವಸ ಮಾತ್ರ ಶೇರ್ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಟ್ರೈಪೋಡಿಗೆ ಮೊಬೈಲ್ ಹಾಕಿದ ತಕ್ಷಣ ನನ್ನ ಮಗ ಬಂದು ಕಿತ್ಕೊಂಡು ಹೋಗ್ತಾನೆ. ಇಲ್ಲ ನಾನು ಬಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾನೆ ಅನ್ನೋ ಕಾರಣಕ್ಕೋಸ್ಕರ ನಾನು ವಿಡಿಯೋಸೇ ಜಾಸ್ತಿ ಮಾಡೋಕ್ಕಾಗಲ್ಲ. ಇನ್ನು ಇವಾಗ ಹೊಸ್ಲು ಪೂಜೆ ಕೂಡ ಮಾಡ್ಕೊತಾ ಇದ್ದೀನಿ. ದೇವ್ರ ಮುಂದೆನೂ ಸಹ ದೀಪ ಕೂಡ ಹಚ್ಕೊಂಡೆ. ಅದ್ರ ಜೊತೆಗೆ ನಾನು ರಾಘವೇಂದ್ರ ಸ್ವಾಮಿ ಮುಂದೆನೂ ತುಪ್ಪು ದೀಪನ ಹಚ್ತೀನಿ ಯಾವಾಗ್ಲೂ. ಇವಾಗೂ ಸಹ ಹಾಗೆ ದೀಪ ಕೂಡ ಹಚ್ಕೊಂಡೆ. ದೀಪ ಹಚ್ಬಿಟ್ಟು ಇವಾಗ ಪೂಜೆ ಕೂಡ ಮಾಡ್ಕೊತಾ ಇದ್ದೀನಿ. ಒಂದು ಪೂಜೆ ಮಾಡೋದ್ರಿಂದ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೇಲೆಲ್ಲ. ಅದು ಸುಗಂಧಿ ಹೊಗೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಜಾಸ್ತಿ ಮಂಗಳಾರತಿ ಮಾಡಬೇಕಾದ್ರೆ ಇಲ್ಲಾಂದರೆ ಸುಗಂಧಿ ಹಾಕಬೇಕಾದ್ರೆ ಸುಗಂಧಿ ಹಚ್ಬೇಕಾದ್ರೆ ನಾನು ಅದ್ರ ಜೊತೆ ಬಿಳಿ ಸಾಸಿವೆನ ಯೂಸ್ ಮಾಡ್ತೀನಿ. ಬಿಳಿ ಸಾಸಿವೆ ಮತ್ತು ಏಲಕ್ಕಿ ಕಾಯಿ ಸುಟ್ಬಿಟ್ಟು ಯೂಸ್ ಮಾಡ್ತೀನಿ. ಅದ್ರ ವಿಡಿಯೋ ನಾನು ಮಾಡ್ಕೊಳೋಕ್ಕೆ ಆಗಿಲ್ಲ. ಹಾಗೆ ನಾನು ಇವಾಗ ಮಂಗಳಾರತಿ ಕೂಡ ಮಾಡಿಕೊಂಡೆ, ಕರ್ಪೂರ ಕೂಡ ಹಚ್ಚಿ ಪೂಜೆ ಕೂಡ ಮುಗಿಸ್ಕೊಂಡೆ. ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಗುರುವಾರ ಪೂಜೆನ ಆಗಿತ್ತು. ಇವಾಗ ನಾನು ನಿಮಗೆ ಲೈಟ್ ಆಫ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಅದ್ರ ಜೊತೆ ನಾನು ಚಿಕ್ಕದೊಂದು ಲೈಟ್ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು ನಮ್ಮ ದೇವ್ರ ಮನೆ ಅಂತ ಹೇಳ್ಬೋದು. ಇನ್ನು ನಮ್ಮ ಗಿಡದಲ್ಲೇ ಬಿಟ್ಟಿರ್ತಕ್ಕಂತಹ ದಾಸವಾಳ ಕೂಡ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಾಫಿ ಎಲ್ಲ ಮಾಡ್ಕೊಂಡು ಕುಡ್ಕೊಂಡು ಇವಾಗ ನನ್ನ ಮಗ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದ. ಸರಿ ನಮ್ಮ ಮನೆ ಪಕ್ಕದಲ್ಲೇ ಇರೋದು, ಸರಿ ಹೋಗಿ ಕರ್ಕೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ನನ್ನ ಹಸ್ಬೆಂಡ್ ಕೂಡ ಬಂದರು. ನನ್ನ ದೊಡ್ಡ ಮಗನ ನೋಡ್ಕೊತಾ ಇರ್ತಾರೆ. ಸರಿ ಹೋಗಿ ಕರ್ಕೊಂಬಂದುಬಿಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗನ ಕರ್ಕೊಬರ್ಲಿಕ್ಕೆ ಹೋಗ್ತಾಯಿದ್ದೀನಿ ಇವಾಗ. ಏನು ಮಾಡ್ತಾಯಿದ್ದೀಯ ಬಾಲಾಜಿ? ನಾವು ಅವ್ರ ಫ್ರೆಂಡ್ ಅವ್ರ ಮನೆಗೆ ಬಂದು ಅಲ್ಲಿ ಹೋಮ್ವರ್ಕ್ ಬರ್ಕೋತಾ ಇದ್ದ. ಇವನಿಗೆಲ್ಲ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿಸ್ಬಿಟ್ಟು ಇನ್ನು ಮನೆಗೆ ಕರ್ಕೊಂಡು ಹೋದೆ. ಇನ್ನು ಮನೆಗೆ ಬಂದ ತಕ್ಷಣ ನನ್ನ ಮಗಂಗೆ ಆಲ್ರೆಡಿ ಪಿಜ್ಜಾ ಎಲ್ಲ ಮಾಡಲಿಕ್ಕೆ ಅಂತ ರೆಡಿ ಮಾಡಿ ಇಟ್ಟಿದ್ದೆ. ಬೇಸ್ ಎಲ್ಲ ರೆಡಿ ಮಾಡಿ ಡಿಮಾರ್ಟ್ಗೆ ಹೋಗಿದ್ದಾನೆ. ಅವಾಗೆಲ್ಲ ತೊಗೊಂಡು ಬಂದಿದ್ದೆ ಐಟಮ್ಸ್ ಎಲ್ಲ. ಸರಿ ಇವಾಗ ಪಿಜ್ಜಾ ಮಾಡಿಬಿಡ ಅಂತ ಎಲ್ಲ ಮಾಡಲಿಕ್ಕೆ ಇಟ್ಟಿದ್ದೆ. ಅದ್ರ ಮೇಲೆ ಸ್ವಲ್ಪ ಆರಿಗ್ಯಾನೋ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಿತ್ತು ಪಿಜ್ಜಾ. ನಾವೊಂದು 3 to 4 ಪಿಜ್ಜಾಸ್ನ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸು. ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂದರೆ ಮನೆಯಲ್ಲಿ ಆಲ್ಮೋಸ್ಟ್ ಏನಿತ್ತು ಎಲ್ಲ ಅದನ್ನೇ ಹಾಕಿದ್ದೀನಿ. ಪನ್ನೀರು, ಕ್ಯಾಪ್ಸಿಕಮ್ಮು, ಆಮೇಲೆ ಚೀಸ್ ಯೂಸ್ ಮಾಡಿದ್ದೀನಿ. ಮಕ್ಳಿಗೆ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಮಾಡಿದ್ದು. ಇನ್ನು ಒಂದು 2 ಕೂಡ ಬೇಕಾಗಿತ್ತು. ತಿಂದು ಕೂಡ ಎಂಜಾಯ್ ಮಾಡಿದ್ವಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗುತ್ತೆ ಸಪೋರ್ಟ್ ಮಾಡಿ ನೋಡಿ.